ಸಚಿವ ಬಿ ನಾಗೇಂದ್ರ ಅವರನ್ನ ಸಂಪುಟದಿಂದ ಕಿತ್ತು ಹೋಗಿಬೇಕು ಅಂತ ಹೇಳಿ ಬಿಜೆಪಿ ನಾಯಕರು ಬಿಗಿಪಟ್ಟನ್ನ ಹಿಡಿದಿದ್ದಾರೆ. ನಿನ್ನೆಯಿಂದಲೂ ಕೂಡ ಸದನದಲ್ಲಿ ಯಾವ ರೀತಿಯಾದಂತಹ ಹೋರಾಟವನ್ನ ನಡೆಸ್ತಾ ಇದ್ದಾರೆ ಅನ್ನೋದನ್ನ ಗಮನಿಸಿದ್ದೀವಿ. ಇವತ್ತು ಕೂಡ ಸದನದಲ್ಲಿ ಬಿ ನಾಗೇಂದ್ರ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ಚರ್ಚೆಗಳು ಆಗ್ತಾ ಇದೆ. ಇದರ ಜೊತೆಗೆ ಜಿಲ್ಲೆಯಲ್ಲೂ ಕೂಡ ಈ ಪ್ರತಿಭಟನೆಯ ಕಿಚ್ಚು ಹೆಚ್ಚಾಗ್ತಾ ಇದೆ. ಆ ಕುರಿತ ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ, ಬನ್ನಿ ನೋಡ್ತಾ ಹೋಗೋಣ. ಅಧಿವೇಶನವನ್ನ ನಾಗೇಂದ್ರ ರಾಜೀನಾಮೆ ವಿಷಯವು ಒಂದ್ ಕಡೆ ನುಂಗಿ ಹಾಕ್ತಾ ಇದೆ. ಹನೂರು ಪ್ರಕರಣದಲ್ಲಿ ಸರ್ಕಾರ ಎಡವಿದೆ ಅಂತ ಹೇಳಿ ಒಂದು ದಿನ ಕಲಾಪ ಬಲಿಯಾಗಿತ್ತು. ಇದೀಗ ಸಚಿವ ನಾಗೇಂದ್ರ ಅವರ ರಾಜೀನಾಮೆಗೆ ಬಿಜೆಪಿ ಪಟ್ಟನ್ನ ಹಿಡಿದಿದೆ. ಅಷ್ಟಕ್ಕೂ ನಾಗೇಂದ್ರ ಮೇಲಿರುವಂತಹ ಒಂದಷ್ಟು ಭ್ರಷ್ಟಾಚಾರಗಳು ಯಾವ ರೀತಿಯಾಗಿ ಇದಾವೆ ಅನ್ನೋದನ್ನ ನಾವು ಗಮನಿಸಿದ್ದೀವಿ. ಸೊ ಹಾಗಾಗಿ ಅವರನ್ನ ಈ ಸಂಪುಟದಿಂದ ನೀವು ಕಿತ್ತು ಹೋಗಿಬೇಕು ಅನ್ನುವಂತಹ ಬಿಗಿ ಪಟ್ಟನ್ನ ಇದೀಗ ಬಿಜೆಪಿ ನಾಯಕರು ಹಿಡಿದಿದ್ದಾರೆ. ನೋಡಿ, ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ 187 ಕೋಟಿಗೂ ಅಧಿಕ ಮೊತ್ತದ ಹಣ ಅಕ್ರಮ ವರ್ಗಾವಣೆ ನಡೆದಿದೆ ಅನ್ನೋದು ಆರೋಪ ಆಗಿತ್ತು. ಭ್ರಷ್ಟಾಚಾರದ ಗಂಭೀರ ಆರೋಪವನ್ನ ಸಚಿವ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದರ ಬಗ್ಗೆಯೂ ಕೂಡ ನಾವು ಗಮನಿಸಿದ್ದೀವಿ. ನಾಗೇಂದ್ರ ಅವರನ್ನ ಮತ್ತೆ ರಾಜ್ಯ ಸಚಿವ ಸಂಪುಟಕ್ಕೆ ಸೇರ್ಪಡೆ ಮಾಡಿರುವುದನ್ನ ಬಿಜೆಪಿ ಇದೀಗ ಪ್ರಶ್ನೆಯನ್ನ ಮಾಡ್ತಾ ಇದೆ, ತೀವ್ರವಾಗಿ ಖಂಡಿಸುವಂತಹ ಕೆಲಸವನ್ನ ಮಾಡ್ತಾ ಇದೆ. ನಾಗೇಂದ್ರ ಅವರಿಗೆ ಎಸ್ಐಟಿ ಕ್ಲೀನ್ ಚೀಟ್ ಅನ್ನ ನೀಡಿದೆ. ಪ್ರಕರಣದ ಹಿಂದೆ ರಾಜಕೀಯ ಇದೆ. ಇನ್ನೂ ಪ್ರಕರಣ ನ್ಯಾಯಾಲಯದಲ್ಲಿ ಇರೋದ್ರಿಂದ ಅವರಿಗೆ ಸಚಿವ ಸ್ಥಾನ ನೀಡಿರೋದು ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದು ನೀವು ಹೇಳ್ಕೊಡುವಂತಹ ಅಗತ್ಯತೆ ಇಲ್ಲ, ತಪ್ಪಲ್ಲ ಅಂತ ಹೇಳಿ ಕಾಂಗ್ರೆಸ್ ಒಂದ್ ಕಡೆ ವಾದವನ್ನ ಕೂಡ ಮಾಡ್ತಾ ಇದೆ. ಮತ್ತೊಂದು ಕಡೆ ನೋಡಿ, ಸದನದಲ್ಲೂ ಹೋರಾಟ ನಡೀತಾ ಇದೆ. ಜಿಲ್ಲೆಯಲ್ಲೂ ಕೂಡ ಪ್ರತಿಭಟನೆಯ ಕಾವು ಹೆಚ್ಚಾಗ್ತಾ ಇದೆ. ನಾಗೇಂದ್ರ ವಿರುದ್ಧ ಬಿಜೆಪಿ ಎಸ್ಟಿ ಮೋರ್ಚಾ ಪ್ರೊಟೆಸ್ಟ್ ಮಾಡ್ತಾ ಇದೆ. ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಬಳಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ವಾಲ್ಮೀಕಿ ನಿಗಮದ ಹಣ ದುರ್ಬಳಕೆಯಾದಂತಹ ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಭಟನೆ ಸಾಗ್ತಾ ಇದೆ. ಜಿಲ್ಲೆಗೂ ಕೂಡ ಇದು ಹಬ್ತಾ ಇದೆ. ಸೊ ಈ ಹಿಂದೆ ವಾಲ್ಮೀಕಿ ಹಗರಣ ನಡೆದಂತಹ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಪಾದಯಾತ್ರೆಯನ್ನ ಮಾಡಿದ್ರು ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಹೋಗಿ ಇದೀಗ ಜಿಲ್ಲೆಗಳಲ್ಲೂ ಕೂಡ ಪ್ರತಿಭಟನೆಯನ್ನ ಕೂಡ ಮಾಡಬೇಕು, ಶತಾಯಗತಾಯವಾಗಿ ನಾಗೇಂದ್ರ ಅವರನ್ನ ಸಂಪುಟದಿಂದ ವಜಾ ಮಾಡುವಂತಹ ಕೆಲಸವನ್ನ ಮಾಡಬೇಕು ಅಂತ ಹೇಳಿ ಬಿಜೆಪಿ ಪ್ರೊಟೆಸ್ಟ್ ಅನ್ನ ಮಾಡ್ತಾ ಇದೆ. ಕೇಂದ್ರದಲ್ಲಿ ನೀವು ಹೇಗೆ ರಾಜೀನಾಮೆಯನ್ನ ಪಡೆದುಕೊಂಡ್ರಿ, ಅವ್ರ ಮೇಲೆ ಜಸ್ಟ್ ಒಂದು ಆರೋಪ ಇದ್ದಿದ್ದಷ್ಟೇ. ಬಟ್ ಆದ್ರೆ ಇವರು ತನಿಖೆಯನ್ನು ಕೂಡ ಎದುರಿಸಿದ್ದಾರೆ. ಮತ್ತೆ ಪರಪ್ಪನ ಅಗ್ರಹಾರ ಜೈಲಿಗೂ ಕೂಡ ಹೋಗಿ ಬಂದ್ರು. ಮತ್ತೆ ಇಡಿ ಅಧಿಕಾರಿಗಳು ಕೂಡ ತನಿಖೆಯನ್ನು ನಡೆಸಿದ್ರು. ಇಷ್ಟೆಲ್ಲ ಗಂಭೀರವಾದಂತಹ ಆರೋಪ ಇರುವಂತಹ ಸಂದರ್ಭದಲ್ಲಿಯೇ ನೀವು ಅವರಿಗೆ ಹೇಗೆ ಸೇರಿಸ್ಕೊಂಡ್ರಿ, ಪ್ರಕರಣದ ತೀವ್ರತೆ ಯಾವ ರೀತಿಯಾಗಿ ಹೆಚ್ಚಿದೆ ಅನ್ನೋದನ್ನ ಗಮನಿಸಿದ್ದೀರಿ. ಮತ್ತೆ ಇತ್ತೀಚಿನ ದಿನಗಳಲ್ಲಿ ಇಡಿ ಅಧಿಕಾರಿಗಳು ನಾಗೇಂದ್ರ ಅವರ ಬೆನ್ನು ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಅವರನ್ನ ನಿಗಾ ಇಟ್ಟಿದ್ದಾರೆ. ಸೊ ಈ ಒಂದು ಪ್ರಕರಣದಲ್ಲಿ ಅವರನ್ನ ನೀವು ಕ್ಲೀನ್ ಚೀಟ್ ಕೊಡುವಂತಹ ಕೆಲಸವನ್ನ ಮಾಡ್ತಾ ಇದ್ದೀರಿ ಅಂತ ಹೇಳಿ ಗಂಭೀರವಾದಂತಹ ಆರೋಪವನ್ನ ಬಿಜೆಪಿ ಮಾಡ್ತಾ ಇದ್ದು ಅವರನ್ನ ಸಚಿವ ಸಂಪುಟದಿಂದ ಕೈ ಬಿಡಿ ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಹಣ ಎಲ್ಲ ಚಾರ್ಜ್ ಶೀಟ್ ಆಗಿರೋ ರಾಜೀನಾಮೆ ಕೊಡ್ಬೇಕಾ ಅಂತ ಇಷ್ಟೇ ಮಾತಾಡೋದು. ಕೆಲವರು ನೋಡಿ ಕೇಳಿದಿರೇನೋ, ಚಾರ್ಜ್ ಶೀಟ್ ನಾಗೇಂದ್ರ ಅವರು ರಾಜೀನಾಮೆ ಕೊಡ್ಬೇಕಾ ಅಂತ ಕೇಳ್ತಾರಲ್ಲ. ಪರಮೇಶ್ವರ, ನಿಮ್ಗೇನ್ ಮಾನ ಮರ್ಯಾದೆ ಏನಾರ ಇದೆಯಾ? ಎಲ್ಲಾ ಕಡೆ ಭಾಷಣ ಮಾಡಿಸ್ಕೊತೀರಿ. ಬಹಳ ದೊಡ್ಡ ಮನುಷ್ಯ ಅಂತ ಅಲ್ಲ, ಎಲ್ಲಾ ಕಡೆ ಭಾಷಣ ಮಾಡ್ಕೊಂತೀರಿ. ನಿಮ್ಗೇನ್ ಮಾನ ಮರ್ಯಾದೆ ಇದೆಯಾ ಪರಮೇಶ್ವರ? ಅಲ್ರಿ, ಅದ್ಯಾಕೋ ನಮ್ಮ ವಿರೋಧ ಪಕ್ಷದವರು ಅವ್ರ ಹೆಸರು ಹೇಳೋದಿಲ್ಲ ಯಾರು. ಅದೇನಾಗಿದ್ಯೋ ನಮ್ಮ ವಿರೋಧ ಪಕ್ಷದವ್ರಿಗೆ ಗೊತ್ತಿಲ್ಲ. ನಾನ್ ನಿಮ್ಮನ್ನು ಕೇಳ್ತಾ ಇದ್ದೀನಿ, ವಿಧಾನಸಭೆಯಲ್ಲೇ ನಿಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ 89 ಕೋಟಿ ರೂಪಾಯಿಗಳು ಅಷ್ಟೇ ಆಗಿರೋದು, 189 ಅಲ್ಲ ಅಂತ. ಮಾನ್ಯ ಮುಖ್ಯಮಂತ್ರಿಗಳೇ ಅಲ್ಲಿ ದಾಖಲಾಗಿದೆ.